ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್. ಸೊ ಫಸ್ಟ್ ಒನ್, ದ ಸ್ಟ್ರೇಟ್ ಲೈನ್ ದಟ್ ಕಟ್ಸ್ x axis at A is x intercept and y axis at B is y intercept is given by x by A plus y by B is equal to 1. ಸೊ ಒಂದು ಸ್ಟ್ರೇಟ್ ಲೈನ್ ನಮ್ದು ಎಕ್ಸ್ ಆ್ಯಕ್ಸಿಸ್ನಾಗ ಯಾವ ಪಾಯಿಂಟ್ನಾಗ ಕಟ್ ಮಾಡ್ತೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಅದನ್ನು ನಾವು ಸ್ಮಾಲ್ ಲೆಟರ್ ಎಲ್ಲಿ ಡಿನೋಟ್ ಮಾಡ್ತೀವಿ. ಅದೇ ರೀತಿ ನಮ್ಮ ಸ್ಟ್ರೇಟ್ ಲೈನ್ ವೈ ಆ್ಯಕ್ಸಿಸ್ನಾಗ ಎಲ್ಲಿ ಕಟ್ ಮಾಡ್ತೈತಿ ಆ ಪಾಯಿಂಟನ್ನು ನಾವು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಅದನ್ನ ಸ್ಮಾಲ್ ಲೆಟರ್ ಬಿಲೇ ಡಿನೋಟ್ ಮಾಡ್ತೀವಿ. ಸೊ ಈ ರೀತಿ ಇತ್ತಂದ್ರೆ ಅವಾಗ ನಮ್ಮ ಸ್ಟ್ರೇಟ್ ಲೈನ್ ಈಕ್ವೇಷನ್ ಯಾವ ರೀತಿ ಇರುತ್ತಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಈಸ್ ಈಕ್ವಲ್ ಟು 1. First example, find the equation of the straight line having x-intercept 5 and y-intercept 6. ಸೊ ಇಲ್ಲಿ ಏನು ಕೊಟ್ಟಾರ, ಫಸ್ಟ್ ಎಕ್ಸ್ ಇಂಟರ್ಸೆಪ್ಟನ್ನು ನಾವು ಸ್ಮಾಲ್ ಲೆಟರ್ ಎಲ್ಲಿ ಡಿನೋಟ್ ಮಾಡ್ತೀವಿ. ಅದಕ್ಕೆ ಇದೇನಾಗುತ್ತೆ, ಎ ಈಸ್ ಈಕ್ವಲ್ ಟು 5. ನೆಕ್ಸ್ಟ್ y-intercept b ಈಸ್ ಈಕ್ವಲ್ ಟು 6 ಆಯಿತು. ನಮ್ಮದು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಏನು, ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಈಕ್ವಲ್ ಟು 1. ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಬಿ ವ್ಯಾಲ್ಯೂವನ್ನು ಈ ಈಕ್ವೇಷನ್ ಒಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಆವಾಗ ಏನಾಗ್ತೈತಿ, ಎಕ್ಸ್ ಡಿವೈಡೆಡ್ ಬೈ 5 ಪ್ಲಸ್ ವೈ ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 1. ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ 5 ಪ್ಲಸ್ ವೈ ಡಿವೈಡೆಡ್ ಬೈ 6 ಒಳಗೆ ಬೋತ್ ಟರ್ಮ್ ಒಳಗೆ ನಮ್ಮದು ಡಿನಾಮಿನೇಟರ್ ಏನೈತೆ ಅಂತಂದ್ರೆ ಬೇರೆ ಬೇರೆ ಐತಿ. ಡಿನಾಮಿನೇಟರ್ ಅಂತಂದ್ರೆ ಛೇದ ಏನಾಗೈತಿ, ಎರಡು ಬೇರೆ ಬೇರೆ ಐತಿ. ಅವೆರಡು ಛೇದ ಬೇರೆ ಬೇರೆ ಇತ್ತಂತಂದ್ರೆ ಅವಾಗ ನಾವು ಯಾವುದೋ ಫ್ರ್ಯಾಕ್ಷನ್ಸನ್ನು ಕೂಡಿಸ್ಬೇಕಿತ್ತಂದ್ರೆ ಅವಾಗ ನಾವೇನು ತೆಗಿತೀವಿ, ಎಲ್ ಸಿ ಎಮ್ಮನ್ನು ತೆಗಿತೀವಿ. ಎಲ್ ಸಿ ಎಮ್ ಅಂತಂದರೆ ಲಸ. ಸೊ ಅದಕ್ಕೆ 5 ಮತ್ತು 6ರದ್ದು ಎಲ್ ಸಿ ಎಮ್ ತೆಗೆದ್ವಿ ಅಂತಂದ್ರೆ ನಮಗೆ ಎಲ್ ಸಿ ಎಮ್ ಲಸ ಏನು ಬರ್ತೈತಿ, 30 ಬರ್ತೈತಿ. ಸೊ ಅವಾಗ ಏನು ಮಾಡ್ತೀವಿ, 5 ಬೈ ಎಕ್ಸ್ ಬೈ 5ಅನ್ನು 6ಲೇ ಮಲ್ಟಿಪ್ಲೈ ಮಾಡ್ತೀವಿ. ವೈ ಬೈ 6ಅನ್ನು ಮ್ಯಾಲಿನ ನ್ಯೂಮರೇಟ್ರಿಗೆ 5ಲೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಅವಾಗ ನಮ್ಗೆ ಇಕ್ವೇಷನ್ ಏನಾಗ್ತೈತಿ, 6x ಪ್ಲಸ್ 5y ಡಿವೈಡೆಡ್ ಬೈ 30 ಈಕ್ವಲ್ ಟು 1 ಆಗ್ತೈತಿ. ಸೊ ಡಿವೈಡೆಡ್ ಬೈ 30 ಲೆಫ್ಟ್ ಹ್ಯಾಂಡ್ ಸೈಡ್ನಾಗ ಐತಿ. ಸೊ ಡಿವಿಷನ್ ಇದ್ದಿದ್ದು ನಮ್ಮದು ಈಕ್ವೇಷನ್ ಅದು ರೈಟ್ ಹ್ಯಾಂಡ್ ಸೈಡಿಗೆ ಬಂತಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಆವಾಗ ಈಕ್ವೇಷನ್ 6x ಪ್ಲಸ್ 5y ಈಕ್ವಲ್ ಟು 1 ಇಂಟು 30 ಈಸ್ 30. 6x ಪ್ಲಸ್ y ಇಲ್ಲಿ ಈಕ್ವಲ್ ರೈಟ್ ಹ್ಯಾಂಡ್ ಸೈಡಿಗೆ ಇದ್ದಿದ್ದು 30ಅನ್ನು ನಾವು ಲೆಫ್ಟ್ ಹ್ಯಾಂಡಿಗೆ ಸೈಡಿಗೆ ತೊಗೊಂಬಂದ್ವಿ ಅಂತಂದ್ರೆ ಮೈನಸ್ ಆಗ್ತೈತಿ. 6x ಪ್ಲಸ್ 5y ಮೈನಸ್ 30 ಈಕ್ವಲ್ ಟು 0 ಈಸ್ ದಿ ರಿಕ್ವೈರ್ಡ್ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. Find the equation of the straight line whose x-intercept is 3 and y-intercept is 4. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಾರ, ನಮಗೆ ಎಕ್ಸ್ ಇಂಟರ್ಸೆಪ್ಟ್ ಎ ಕೊಟ್ಟಾರ ಮತ್ತು ವೈ ಇಂಟರ್ಸೆಪ್ಟ್ ಬಿ 4 ಕೊಟ್ಟಾರ. ಸೊ ಇದನ್ನು ನಾವು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೇಟ್ ಲೈನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಗ್ತೈತಿ, ಎಕ್ಸ್ ಡಿವೈಡೆಡ್ ಬೈ 3 ಪ್ಲಸ್ ವೈ ಡಿವೈಡೆಡ್ ಬೈ 4 ಈಕ್ವಲ್ ಟು 1 ಆಗ್ತೈತಿ. ಅದೇ ರೀತಿ ಸೇಮ್ ಇಲ್ಲಿನೂ ಏನಾಗೈತಿ, ನಮ್ಮದು ಎರಡೂ ಕಡೆದು ಛೇದ ಡಿನಾಮಿನೇಟರ್ ಬೇರೆ ಬೇರೆ ಐತಿ. ಏನೇನೈತಪ್ಪ ಅಂದ್ರೆ 3 ಮತ್ತು 4 ಐತಿ. 3 ಮತ್ತು 4ದ ನಾವು ಎಲ್ ಸಿ ಎಮ್ ತೆಗೆದ್ವಿ ಅಂತಂದ್ರೆ 3 ಮತ್ತು 4ದ ಎಲ್ ಸಿ ಎಮ್ ಏನು ಬರ್ತೈತಿ, 12 ಬರ್ತೈತಿ. ಸೊ ಆವಾಗ ನಾವು ಏನು ಮಾಡ್ತೀವಿ, ಎಕ್ಸ್ ಬೈ 3ದ ನ್ಯೂಮರೇಟ್ರಿಗೆ ಮೇಲಿನ ಅಂಶಕ್ಕೆ ನಾವೇನು ಮಾಡ್ತೀವಿ, 4ಲೇ ಮಲ್ಟಿಪ್ಲೈ ಮಾಡ್ತೀವಿ. ಯಾಕಂತಂದ್ರೆ 3 4 12. ಅದೇ ರೀತಿ ವೈ ಬೈ 4ಕ್ಕೆ ನ್ಯೂಮರೇಟ್ರಿಗೆ ಮೇಲಿನ ಅಂಶಕ್ಕೆ 3ಲೇ ಮಲ್ಟಿಪ್ಲೈ ಮಾಡ್ತೀವಿ. ಯಾಕಂದರೆ 4 3 12. ಸೊ ಇದೇನಾಗ್ತೈತಿ, 4x ಪ್ಲಸ್ 3y ಡಿವೈಡೆಡ್ ಬೈ 12 ಈಕ್ವಲ್ ಟು 1 ಆಗ್ತೈತಿ. ಸೊ 12 ಇಲ್ಲಿ ಡಿವಿಷನ್ ಫಾರ್ಮ್ನಾಗ ಐತಿ. ಈಕ್ವಲ್ ಸೈನ್ ಅದು ರೈಟ್ ಹ್ಯಾಂಡ್ ಸೈಡಿಗೆ ಬಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತೈತಿ. 4x ಪ್ಲಸ್ 3y ಈಕ್ವಲ್ ಟು 12 ಆಗ್ತೈತಿ. 12 ಮತ್ತು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತಂದ್ರೆ ಅವಾಗ ಏನಾಗ್ತೈತಿ, 4x ಪ್ಲಸ್ 3y ಮೈನಸ್ 12 ಈಕ್ವಲ್ ಟು 0. ಇದೇನಂದ್ರೆ ನಮ್ದು ರಿಕ್ವೈರ್ಡ್ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್. ಸೊ ಅಸೈನ್ಮೆಂಟ್ ಕ್ವಶನ್ಸ್. ಸೊ ಎಕ್ಸಾಮ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಮಗೆ ಇಂಟರ್ಸೆಪ್ಟ್ ಫಾರ್ಮ್ ಕಂಡುಹಿಡೀರಿ ಅಂತಂದಾಗಂದ್ರೆ ಫಸ್ಟ್ ನಾವು ಯಾವ್ದು ಎಕ್ಸ್ ಇಂಟರ್ಸೆಪ್ಟ್ ಮತ್ತು ಯಾವುದು ವೈ ಇಂಟರ್ಸೆಪ್ಟ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಎರಡರದೂ ಲಸ ತೆಗಿಬೇಕು ಇಂಟರ್ಸೆಪ್ಟ್ ಫಾರ್ಮ್ನಾಗ. ಒಂದು ವೇಳೆ ಫ್ರ್ಯಾಕ್ಷನ್ಸ್ನ ಬಂತಂತಂದ್ರೆ ಆ ಫ್ರ್ಯಾಕ್ಷನ್ಸನ್ನು ರಿಮೂವ್ ಮಾಡಬೇಕು. ಆಮೇಲೆ ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಥ್ಯಾಂಕ್ ಯು.